ಹಲೋ ನಮಸ್ತೆ ಎವ್ರಿವನ್. ಇವತ್ತಿಂದು ವಿಡಿಯೋ ಟಾಪಿಕ್ ಡಿಫ್ರೆಂಟ್ ಆಗಿರೋದು. ಇವತ್ತು ಯಾವುದೇ ರೀತಿ ಟ್ರಾವೆಲ್ ವಿಡಿಯೋ ಅಲ್ಲ ಮತ್ತೆ ಮೋಟೋ ವ್ಲಾಗಿಂಗ್ ವಿಡಿಯೋ ಅಲ್ಲ. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಇವತ್ತು ನಾನು ಬಾಕ್ಸ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ boya by-mm1 ಶಾರ್ಟ್ ಗನ್ ಮೈಕ್ ಅಂತ ಇದು ವ್ಲಾಗಿಂಗ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಇದು ಮಾರ್ಕ್ ಲಿಫ್ಟ್ ಗೊರಿಲ್ಲಾ ಟ್ರೈಪಾಡ್ ಅಂತ. ಸೊ ಇದೆರಡನ್ನು ಅನ್ಬಾಕ್ಸ್ ಮಾಡೋಣ. ಎಲ್ಲರಿಗೂ ಈ ತರ ವಿಡಿಯೋಸ್ ನಾನು ಮಾಡಿರ್ಲಿಲ್ಲ, ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಫಸ್ಟ್ boya by-mm1 ಅನ್ನ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ಅಲ್ಲಿ ಏನೇನು ಕಂಟೆಂಟ್ಸ್ ಇದೆ ಎಲ್ಲರನ್ನ ಹೇಳ್ತೀನಿ ನಿಮ್ಗೆ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೊಂದು ಇನ್ಸ್ಟ್ರಕ್ಷನ್ ಗೈಡ್ ಸಿಗುತ್ತೆ, ಯಾವ ಥರ ಇನ್ಸ್ಟಾಲೇಷನ್ ಮಾಡೋದು ಅಂತ ಬರೆದಿರುತ್ತೆ. ಅದರಲ್ಲಿ ಅದನ್ನು ಹೆಲ್ಪ್ ತೊಗೊಬೋದು. ನೆಕ್ಸ್ಟು ಇದರಲ್ಲಿ ಒಂದು ಮೌಂಟ್ ಇರುತ್ತೆ, ಟ್ರೈಪಾಡಿಗೆ ಮೌಂಟ್ ಮಾಡೋದು ಮೊಬೈಲ್ನ. ಸೊ ನೆಕ್ಸ್ಟು ಡೈರೆಕ್ಟು ಮೈಕ್ ಸಿಗುತ್ತೆ ವಿತ್ ಡೆಡ್ ಕ್ಯಾಟ್ ಅಪ್ಲೈಡ್. ಬೇಕಾದ್ರೆ ನೀವು ಅದನ್ನು ಡೆಡ್ ಕ್ಯಾಟನ್ನು ತೆಗಿಬೋದು, ಓಪನ್ ಮಾಡ್ಬೋದು ಜಸ್ಟ್ ಸ್ಲೈಡ್ ಮಾಡಿದ್ರೆ. ಸೊ ನಿಮಗೊಂದು ನೆಕ್ಸ್ಟು ಜಾಕ್ ಸಿಗುತ್ತೆ, ಅದನ್ನು ಇಯರ್ಫೋನ್ ಹಾಕ್ಬೋದು ಮತ್ತು ಮೈಕು ಅಪ್ಲೈ ಮಾಡ್ಬೋದು. ಇದು ಕ್ಯಾಮ್ರಾ ಮೈಕ್, ಕ್ಯಾಮ್ರಾದ ಕೇಬಲ್ ಕ್ಯಾಮ್ರಾಗೆ ಹಾಕೋದು ಮೈಕನ್ನು. ಸೊ ನೆಕ್ಸ್ಟು ನಿಮಗೆ ಮೊಬೈಲಿಗೆ ಹಾಕೋದು ಕೇಬಲ್ ಸಿಗುತ್ತೆ. ಇದೇನೋ ಮೋಸ್ಟ್ಲಿ ಸ್ಟಿಕ್ಕರ್ ಅನಿಸುತ್ತೆ. ಸೊ ನಿಮಗೆ ಲಾಸ್ಟ್ ಒಂದು ಬ್ಯಾಗ್ ಸಿಗುತ್ತೆ, ಮೈಕನ್ನು ಹಾಕೊಂಡು ಹೋಗ್ಬೋದು, ಅದರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಹಾಕೊಂಡು ಹೋಗ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ನಾನು ರೆಕಾರ್ಡ್ ಮಾಡ್ತಾ ಇರೋದು ವಿತೌಟ್ ಮೈಕು, ವಿತೌಟ್ boya by-mm ಮೈಕಿಂದ ಮಾಡ್ತಿರೋದು. ಜಸ್ಟ್ ಮೊಬೈಲ್ ಮೈಕಲ್ಲಿ ರೆಕಾರ್ಡ್ ಆಗ್ತಿರೋದು ಈ ವಾಯ್ಸು. ಸೊ ಓಕೆ, ಇವಾಗ ರೆಕಾರ್ಡ್ ಆಗ್ತಿರೋದು boya by-mm1 ಮೈಕಿಂದ. ಏನು ಎಡಿಟಿಂಗ್ ಮಾಡಿಲ್ಲ ವಿಡಿಯೋದಲ್ಲಿ, ರೆಕಾರ್ಡಿಂಗಲ್ಲಿ ಏನು ಎಡಿಟ್ ಮಾಡಿಲ್ಲ. ಸೊ ರೆಕಾರ್ಡಿಂಗ್ ಹೆಂಗೆ ಏನು ಡಿಫ್ರೆನ್ಸ್ ಇದೆ ಅಂತ ನಂಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಎಡಿಟಿಂಗ್ ಕೂತಾಗ ನಂಗೆ ಗೊತ್ತಾಗುತ್ತೆ. ಸೊ ಓಕೆ, ಇವಾಗ ಏನೇನು ಕಂಟೆಂಟ್ಸ್ ಇದೆ ಅಂತ ತೋರಿಸ್ತೀನಿ ಮೈಕಲ್ಲಿ. ಇದೊಂದು ಡೆಡ್ ಕ್ಯಾಟ್ ಇದೆ, ಇದು ನಾಯ್ಸ್ ಕ್ಯಾನ್ಸಲೇಷನಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಇದು ಮೇನ್ ಮೈಕು, ಇದರಿಂದ ವಾಯ್ಸ್ ರೆಕಾರ್ಡ್ ಆಗುತ್ತೆ. ಇದು ವೈರ್ ಕನೆಕ್ಟ್ ಮೊಬೈಲಿಗೆ ಮತ್ತು ಮೈಕಿಗೆ ಕನೆಕ್ಟ್ ಮಾಡೋದು. ಇದರಲ್ಲಿ ಕರೆಕ್ಟಾಗಿ ಮೆನ್ಷನ್ ಆಗಿದೆ, ಮೈಕ್ರೋಫೋನ್ ಮತ್ತು ಸ್ಮಾರ್ಟ್ಫೋನ್ ಅಂತ ಮೆನ್ಷನ್ ಆಗಿದೆ. ಆ ಪೋರ್ಟನ್ನು ಅಲ್ಲಿಗೆ ಹಾಕಿದ್ರೆ ಕರೆಕ್ಟಾಗಿ ರೆಕಾರ್ಡ್ ಆಗುತ್ತೆ ವಾಯ್ಸು. ಸೊ ಇಷ್ಟೋ ತನಕ ಶೂಟ್ ಮಾಡಿ ಈಗ ಕತ್ಲಾಗಕ್ಕೆ ಬಂತು. ಸೊ ಮನೆಗೆ ಹೊರಟಿದ್ದೀನಿ ವಾಪಸ್ಸು. ಸೊ ಮೈಕಿಂದ ಏನು ಇಂಪಾರ್ಟೆಂಟು, ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿರೋ ನಾಯ್ಸು ಏನು ಕೇಳಿಸಲ್ಲ. ಸೊ ವಿಡಿಯೋನು ಸ್ವಲ್ಪ ಸೈಲೆಂಟಾಗಿ ಬರುತ್ತೆ. ಸೊ ಕ್ವಾಲಿಟಿನೂ ಇಂಪ್ರೂವ್ ಆಗುತ್ತೆ, ವಿಡಿಯೋ ಕ್ವಾಲಿಟಿ. ಇಯರ್ಫೋನಲ್ಲಿ ಕೇಳೋರಿಗೆ ಒಂಥರ ಕಿಚಿ ಅನ್ಸಲ್ಲ, ಸೌಂಡ್ ಬರಲ್ಲ. ಸೊ ಐ ಹೋಪ್ ಆ ವರ್ಕ್ ಮಾಡ್ತಾ ಇದೆ ಅಂತ ಅನಿಸುತ್ತೆ ಮೈಕು. ಸೊ ನೋಡೋಣ ಇನ್ವೆಸ್ಟ್ಮೆಂಟು ಯೂಸ್ ಆಗತ್ತಾ ಅಂತ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಅಂತ. ಈ ಥರ ವಿಡಿಯೋಸ್ ಇನ್ನೂ ಬೇಕು ಅಂದರೆ ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.